ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 10ನೇ ಅಧ್ಯಾಯ. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾಘ ಮಾಸ ಮಹಾತ್ಮೆಯನ್ನು ಹೇಳಲು ಮುಂದುವರೆದರು. ಮೃಗಶೃಂಗನು ಗುರುಕುಲವಾಸದ ವಿದ್ಯಾಭ್ಯಾಸ ಮುಗಿಸಿದನು. ಗೃಹಸ್ಥನನ್ನಾಗಿ ಮಾಡಬೇಕೆಂದು ತಂದೆ ತಾಯಿಗಳು ತೀರ್ಮಾನಿಸಿದರು. ಮೃಗಶೃಂಗನಾದರೂ ತಾನು ಮೆಚ್ಚಿದ ಸುಶೀಲೆಯನ್ನೇ ವಿವಾಹವಾಗುತ್ತೇನೆಂದನು. ತಂದೆ ತಾಯಿಗಳು ಆತನ ಆಸೆಯಂತೆ ಒಳ್ಳೆಯ ಮುಹೂರ್ತದಲ್ಲಿ ಅದೇ ಕನ್ಯೆಯೊಡನೆ ಮಗನ ವಿವಾಹವನ್ನು ನಡೆಸಿದರು. ಆಗ ಸುಶೀಲೆಯ ಸ್ನೇಹಿತೆಯರಾದ ಉಳಿದ ಇಬ್ಬರು ತಮ್ಮನ್ನು ವಿವಾಹವಾಗುವಂತೆ ಆತನನ್ನು ಒತ್ತಾಯಿಸಿದರು. ಇದು ಅಸಂಭವ ಎಂದು ಮೃಗಶೃಂಗನು ಹೇಳಲು ಆ ಕನ್ಯೆಯರು ಹಠ ಹಿಡಿದರು. ಪುರುಷನು ಒಬ್ಬಳಿಗಿಂತ ಹೆಚ್ಚು ಕನ್ಯೆಯರನ್ನು ವಿವಾಹವಾಗುವ ಸಂಪ್ರದಾಯವಿದೆ. ಇದು ಶಾಸ್ತ್ರ ವಿರುದ್ಧವೂ ಆಗಲಾರದು. ದಶರಥ, ಶ್ರೀಕೃಷ್ಣ, ಶಿವ ಹೀಗೆ ಮಹಾಮಹಿಮರೇ ಒಬ್ಬಳಿಗಿಂತ ಹೆಚ್ಚು ಪತ್ನಿಯರನ್ನು ಪಡೆದಿರುವಾಗ ಇದರಲ್ಲಿ ತಪ್ಪೇನಿಲ್ಲ ಎಂದು ವಾದಿಸಿ ತೊಡಗಿದರು. ಮೃಗಶೃಂಗನಿಗೆ ಅವರಿಗೆ ಸುಲಭವಾಗಿ ಉತ್ತರ ನೀಡಲು ಸಾಧ್ಯವಾಗಲಿಲ್ಲ. ವಿವಾಹಕ್ಕೆ ಆಗಮಿಸಿದ್ದ ಹಿರಿಯರು, ಇದರಲ್ಲಿ ಅಭ್ಯಂತರವೇನಿಲ್ಲ. ಮೃಗಶೃಂಗನೇ, ಈ ಕನ್ಯೆಯರನ್ನು ನಿರಾಶೆಗೊಳಿಸಬೇಡ. ಅವರು ದುಃಖಿತರಾದರೆ ನಿನಗೆ ಶ್ರೇಯಸ್ಸು ದೊರೆಯುವುದಿಲ್ಲ. ನೀನು ಆ ಇಬ್ಬರು ಕನ್ಯೆಯರನ್ನು ವಿವಾಹ ಮಾಡಿಕೊ ಎಂದು ಸಲಹೆ ನೀಡಿದರು. ಹಿರಿಯರ ಮಾತನ್ನು ಮೀರಲಾರದೆ ಮೃಗಶೃಂಗನು ಆ ಇಬ್ಬರು ಕನ್ಯೆಯರನ್ನು ಶಾಸ್ತ್ರವಿಧಿಯಂತೆ ವಿವಾಹ ಮಾಡಿಕೊಂಡನು. ವಸಿಷ್ಠರಿಂದ ಇದನ್ನು ಕೇಳಿದ ದಿಲೀಪನು, ಏ ಮಹರ್ಷಿ, ವಿವಾಹಗಳಲ್ಲಿ ಎಷ್ಟು ಬಗೆ ಎಂದು ಕೇಳಿದನು. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನ ಪ್ರಶ್ನೆಗೆ ಹೀಗೆ ಉತ್ತರಿಸಿದರು. ರಾಜನ್, ವಿವಾಹವು ಸಾಮಾನ್ಯವಾಗಿ 8 ಬಗೆಯಾಗಿದೆ. ಈ ವಿವಾಹಗಳು ಹೀಗಿವೆ. ಬ್ರಾಹ್ಮ ವಿವಾಹವೆಂದರೆ ಬ್ರಾಹ್ಮಣ ಕನ್ಯೆಯನ್ನು ಹಿರಿಯರ ಅನುಮತಿ ಹಾಗೂ ಆಶೀರ್ವಾದದೊಡನೆ ವಿವಾಹವಾಗುವುದು. ದೈವತ ವಿವಾಹವೆಂದರೆ ಯಜ್ಞವನ್ನು ಮಾಡಲು ಅರ್ಹತೆಗಾಗಿ ಯಜಮಾನನಿಗೆ ವಿವಾಹ ಮಾಡುವುದು. ಆರ್ಷ ವಿವಾಹವೆಂದರೆ ವರನಿಂದ 2 ಗೋವುಗಳನ್ನು ಪಡೆದು ಕನ್ಯೆಯನ್ನು ಆತನಿಗಿಚ್ಚು ಮದುವೆ ಮಾಡುವುದು. ಪ್ರಜಾಪತ್ಯ ವಿವಾಹವೆಂದರೆ ಧರ್ಮವನ್ನು ಕಾಪಾಡಲು ಸಂತತಿಗಾಗಿ ಹಿರಿಯರ ಅನುಮತಿಯಿಂದ ವಿವಾಹವಾಗುವುದು. ಆಸುರಿ ವಿವಾಹವೆಂದರೆ ವರದಕ್ಷಿಣೆ ಪಡೆದು ಕನ್ಯೆಯನ್ನು ವಿವಾಹವಾಗುವುದು. ಗಾಂಧರ್ವ ವಿವಾಹವೆಂದರೆ ವಧೂವರರು ಪರಸ್ಪರ ಪ್ರೇಮಿಸಿ ವಿವಾಹವಾಗುವುದು. ರಾಕ್ಷಸ ವಿವಾಹವೆಂದರೆ ಪುರುಷನು ಕನ್ಯೆಯನ್ನು ಬಲಾತ್ಕಾರದಿಂದ ವಿವಾಹವಾಗುವುದು. ಪೈಶಾನಿಕ ವಿವಾಹವೆಂದರೆ ಮೋಸದಿಂದ ಕನ್ಯೆಯನ್ನು ವಿವಾಹವಾಗುವುದು. ಹೀಗೆ 8 ಬಗೆಯ ವಿವಾಹಗಳು ಮಾನವನಿಗೆ ನಿಹಿತವಾಗಿವೆ. ಗೃಹಸ್ಥಾಶ್ರಮ ಧರ್ಮ ನಿರೂಪಣೆ. ಜೀವನದ ಸಾರ್ಥಕತೆಗೆ ಗೃಹಸ್ಥಾಶ್ರಮಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ಇದರಿಂದ ಇಹಪರ ಸಾಧನೆಗಳೆರಡೂ ಯಶಸ್ವಿಯಾಗುವುವು. ಪತಿಯು ಪತ್ನಿಗೆ ಅನುಕೂಲೆಯಾಗಿ ನಡೆದುಕೊಳ್ಳಬೇಕು. ಇದ್ದುದರಲ್ಲೇ ತೃಪ್ತಿ, ದೈವಭಕ್ತಿ, ಅತಿಥಿ ಸತ್ಕಾರದಲ್ಲಿ ಆಸಕ್ತಿ ಮೊದಲಾದ ಸದ್ಗುಣಗಳಿಂದ ಪತ್ನಿಯು ಪತಿಗೆ ಸದಾ ಸಹಕರಿಸಿ ನಡೆದುಕೊಳ್ಳಬೇಕು. ಧಾರ್ಮಿಕ ವ್ರತಾಚರಣೆ, ಪರ್ವ ದಿನಗಳಲ್ಲಿ ಉಪವಾಸ, ನಿಯಮಾಚರಣೆ, ಕಾರ್ತಿಕ ಮಾಘ ಮಾಸಗಳಲ್ಲಿ ಶ್ರದ್ಧಾ ಸ್ನಾನರಾಗಿ ಶಿವಕೇಶವರನ್ನು ಸದಾ ಸ್ಮರಿಸುತ್ತಾ ದೈವ ಭಕ್ತರಾಗಿರಬೇಕು. ಇಂತಹ ಗೃಹಸ್ಥರಿಗೆ ಮುಖದಲ್ಲಿ ಉತ್ತಮ ದೈವಿ ತೇಜಸ್ಸು ಇರುತ್ತದೆ. ಇದರಿಂದ ಅವರಿಗೆ ವಾಕ್ಸಿದ್ಧಿ ದೊರೆಯುತ್ತದೆ. ಹಾಸಿಗೆಯಿಂದೇಳುತ್ತಲೇ ಭಗವನ್ನಾಮಸ್ಮರಣೆ, ಸ್ನಾನ, ಸಂಧ್ಯಾ ಆಚರಣೆ, ಭಗವದಾರಾಧನೆ, ಕಾರ್ತಿಕ ಮಾಘ ವೈಶಾಖ ಮಾಸಗಳಲ್ಲಿ ಸ್ನಾನಾಚರಣೆ, ತನ್ನ ಶಕ್ತಿಯನ್ನು ಮೀರದಂತೆ ಯಥಾಶಕ್ತಿ ದಾನ ದಕ್ಷಿಣೆಗಳನ್ನು ನೀಡಿದಲ್ಲಿ ಸಕಲ ಸೌಭಾಗ್ಯ ಸಂಪದಗಳು ಸಿದ್ಧಿಸುವುದರಲ್ಲಿ ಸಂಶಯವಿಲ್ಲ. ಪತಿವ್ರತ ಸ್ತ್ರೀ ಲಕ್ಷಣ. ಪುರುಷನು ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಬಯಸುತ್ತಾನೆ. ಇದಕ್ಕೆ ಸಹಕಾರಿಯಾಗಿ ಆತನು ಉತ್ತಮ ಕನ್ಯೆಯನ್ನು ವಿವಾಹವಾಗುತ್ತಾನೆ. ಇದರಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುತ್ತಾನೆ. ಈ ಗೃಹಸ್ಥಾಶ್ರಮವು ಪತಿವ್ರತ ಸ್ತ್ರೀಯಿಂದಲೇ ಪರಿಪೂರ್ಣ ಎನ್ನಿಸುತ್ತದೆ. ಸ್ತ್ರೀಯು ವಿವಾಹದ ನಂತರ ತನ್ನ ಪತಿಯನ್ನು ದೇವರೆಂದು ಭಾವಿಸಿ ಆತನ ಸದ್ಗುಣಗಳನ್ನು ಪ್ರೋತ್ಸಾಹಿಸಿ ಮಾಡುವ ಪುಣ್ಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಕೇವಲ ದೇಹ ಸೌಂದರ್ಯದ ಆಕರ್ಷಣೆಯಿಂದಾದ ಮದುವೆ ಕೇವಲ ತಾತ್ಕಾಲಿಕವಾಗಿ ಬಿಡುವುದು. ಆದ್ದರಿಂದ ಧರ್ಮ ಕಾರ್ಯಗಳು ಸಿದ್ಧಿಸಲಾರವು. ಸೌಂದರ್ಯಕ್ಕಿಂತ ನಡತೆ ತುಂಬಾ ಮುಖ್ಯವಾದದ್ದು. ಪತಿ ಪತ್ನಿಯರಿಬ್ಬರೂ ಅನೋನ್ಯವಾಗಿರುವ ಕುಟುಂಬವೇ ಸ್ವರ್ಗ ಸಮಾನವಾದದ್ದು. ಪತಿಯ ಮನವನ್ನು ಅರಿತು ತನ್ನ ಸೇವೆಯನ್ನು ಮಾಡುವುದೇ ಪತಿವ್ರತ ಧರ್ಮದ ಮೂಲ ಸೂತ್ರವಾಗಿದೆ.
ಪತ್ನಿಯು ತನ್ನ ಪತಿಗೆ ಸತ್ಕಾರ್ಯಗಳಲ್ಲಿ ಮಂತ್ರಿಯಂತೆ ಸಲಹೆ ನೀಡಬೇಕು, ಸೇವಕಳಂತೆ ಆತನಿಗೆ ನೆರವಾಗಬೇಕು. ತಾಯಿ ತಂದೆ ಪ್ರೇಮದಿಂದ ಉಣಬಡಿಸಬೇಕು. ಮಹಾಲಕ್ಷ್ಮಿಯಂತೆ ಸದಾ ಕಾಂತಿಭರಿತಳಾಗಿ ಸೌಮ್ಯಲಂಕಾರ ಭೂಷಿತಳಾಗಿರಬೇಕು. ತಾಳ್ಮೆಯಲ್ಲಿ ಭೂಮಿಯಂತೆ ಸಹನಾಪೂರ್ಣಳಾಗಿರಬೇಕು. ಆತನಿಗೆ ಎಲ್ಲಾ ಬಗೆಯ ಸುಖಗಳನ್ನು ವಂಚನೆ ಇಲ್ಲದೆ ಆತನ ಪ್ರೀತಿ ಪಾತ್ರಗಳಾಗಬೇಕು. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಇನ್ನೂ ಕೆಲವು ಸ್ತ್ರೀ ಧರ್ಮಗಳನ್ನು ಹೀಗೆ ಹೇಳಿದ್ದಾರೆ. ಈ ಬಗೆಯಾಗಿ ಪ್ರತಿವ್ರತ ಸ್ತ್ರೀಯ ಸಕಲ ಲಕ್ಷಣಗಳಿಂದಲೂ ಕೂಡಿದ ಆ 3 ಕನ್ಯೆಯರನ್ನು ಮೃಗಶೃಂಗನು ವಿವಾಹವಾದನು. ಪರಮ ಸಾಧ್ವಿಯ ಆದ ಸುಶೀಲೆಯು ಇತರರೊಡನೆ ಸೋದರಿಯಂತೆ ವರ್ತಿಸುತ್ತಾ ಪತಿಯ ಸಕಲ ಕಾರ್ಯಗಳಲ್ಲಿಯೂ ನೆರವಾಗುತ್ತಿದ್ದಳು ಎಂದು ವಸಿಷ್ಠರು ದಿಲೀಪನಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘಮಾಸ ಮಹಿಮೆಯ 10ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.